ಕುಟಿ ಪಾಪ್ಕಾರ್ನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಐಶ್ವರ್ಯ ಬ್ರಹ್ಮಾನಂದ್. ಸೊ ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲಿ ಇಬ್ಬರು ಕೋಟ್ತಿ ಮರಿನ ಮೀಟ್ ಮಾಡಬೇಕು. ಆ್ಯಂಡ್ ನಾನು ಇಲ್ಲಿ ವೆಯ್ಟ್ ಮಾಡ್ತಾನೆ ಇದ್ದೀನಿ. ನಮ್ಮ ದೊಡ್ಡಪ್ಪ ಬರ್ತೀನಿ ಅಂದ್ಬಿಟ್ಟು ಇನ್ನೂ ನನ್ನ ಪಿಕ್ ಮಾಡ್ಲಿಕ್ಕೆ ಬಂದಿಲ್ಲ. ಆ್ಯಂಡ್ ಸೊ ಬರ್ತಾ ಇದ್ದಾರೆ. A few moments later. ಬಂದರು. ಅಧಿರಥ ಮಹರಥ ಸಾರಥಿ ಎಲ್ಲರನ್ನು ಪ್ರೀತಿಸುವ ಸಂಸ್ಕೃತಿ. ಇವಾಗ ಜಸ್ಟ್ ಬಂದಿದ್ದಾರೆ. ಬಂದ್ಬಿಟ್ಟು ನನಗೆ ಬೈತಾ ಇದ್ದಾರೆ ಎಷ್ಟು ಲೇಟು ಅಂತ ಅಂದ್ಬಿಟ್ಟು. ಬೇಗ ಹತ್ತಮ್ಮ ನೋಡಿ, ಆಯ್ನಿ ದೊಡ್ಡಪ್ಪ, ಇವರೇ ನಮ್ಮ ದೊಡ್ಡಪ್ಪ ಅಲಿಯಾಸ್ ಗೋವಿಂದ ಸ್ವಾಮಿ. ಸಾರಿ, ನನ್ನ ಹೆಸರು ಮರ್ತದೆ. ಇವು ಆ್ಯಸ್ ಯೂಶುವಲ್ ಇವನ್ನ ನೋಡಿರ್ತೀರ ನನ್ನ ಬ್ಲಾಗಲ್ಲಿ. ಸೊ ಇವಾಗ ಹೋಗ್ತಾ ಇದೀವಿ ನಮ್ಮ ದೊಡ್ಡಮ್ಮ ಮನೆಗೆ. ಹೋಗಿದ್ದೆ, ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ದೊಡ್ಡಮ್ಮ ಮನೆಗೆ ಬಂದು ಎಲ್ಲರೂ ಕುತ್ಕೊಂಡಿದ್ದಾರೆ. ಸೊ ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಆಚೆ ಹೋಗಿ ಮೇ ಬಿ ಪಾನಿಪುರಿ ಇಲ್ಲ ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ ಬರ್ತೀವಿ. ಇನ್ನೇನು ಮಗ ಇವಾಗಿನ ಊಟ ಮುಗಿಸೋರೆ ಪಾನಿಪುರಿ ತಿನ್ನಿ ಅಂತಾರೆ ನೋಡಿ ಗೈಸ್. ಸೊ ಅದು ಜಸ್ಟ್ ಲೈಟ್ ಇಷ್ಟೇ ತಿಂದಿರೋದು ನಾನು ಊಟ. ಸೊ ನನ್ನ ತಮ್ಮ ಅವಾಗವಾಗ ಈ ಥರ ಸೈಕ್ ಮಾಡ್ತಾ ಇರ್ತಾನೆ ಮ್ಯೂಸಿಕ್ಗಳು ಹಾಕೊಂಡು. ಡಿಪ್ರೆಷನ್ ಎಷ್ಟಿದ್ರೆ ಊಟ ಎಷ್ಟಿದ್ರೆ ಇಷ್ಟೇ, ಇಷ್ಟು ಊಟ ತಿಂದ್ಬಿಟ್ಟು ಸೊ ಇವಾಗ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ದಲ್ಲೇ ನಮ್ಮನ್ನ ಇಲ್ಲಿ ರೋಡ್ ಅಲಿಯೋ ಥರ ಮಾಡಿಬಿಟ್ರು ಇವ್ರು 3 ಜನ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ. ಪ್ಲಾನಿಂಗ್ ನಂದೇ ಆಗಿರ್ಬೋದು, ಬಟ್ ಇವ್ರು ಎಲ್ಲಿ ಅಂತ ಏನು ಅಂತ ಎಕ್ಸಿಕ್ಯೂಟ್ ಮಾಡ್ಕೊಂಡಿಲ್ಲ. ಅವ್ರು ನೋಡಿದ್ರೆ ಅಲ್ಲಿ ಸೈಕು. ಯಾರು ಇವರು ಡಿಸ್ಟರ್ಬೆನ್ಸು. ಸೊ ನನ್ನ ತಮ್ಮ ಅಲ್ಲಿ ಹೋಗಿ ಕುತ್ಕೊಂಡೇ ಬಿಟ್ಟ. ಇವನಂತೂ ಹೀರೋ ಎಲ್ಗೆ ಹೋಗೋದು. ನನಗೆ ಏನು ಆಡು ಜ್ಞಾಪನ ಬರ್ತಾ ಇದೆ ಅಂದರೆ ಡೋರಮೋನಲ್ಲಿ ಅವಳು ಹೇಳ್ತಾರಲ್ಲ, ಡೋರಾ ಬುಜ್ಜಿಯಲ್ಲಿ, ಬನ್ನಿ ಸ್ನೇಹಿತರೆ ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಐಸ್ ಕ್ರೀಮ್ ತಿನ್ನಕ್ಕೆ. ಐಸ್ ಕ್ರೀಮ್ ತಿನ್ನಕ್ಕೆ ರೋಡಲ್ಲಿ ಇರೋನೆಲ್ಲ ಎದೋಳಿಸ್ತವ್ರೆ. ಐಸ್ ಕ್ರೀಮ್ ಎಕ್ಸೈಟ್ಮೆಂಟ್ಗೆ ನಾವೇನು ಮಾತಾಡ್ತಾ ಇದೀವಿ ಅಂದರೆ, ನಾನು ಮಾಡಿದ್ದು ನೋಡಿ ನನ್ನ ಒಂದು ಒಳ್ಳೆ ಆತ್ಮೀಯ ಬಂದ ನಾಯಿ ಮರಿ ಅವನು ಎದ್ಬಿಟ್ಟ. ಸೊ ಇವ್ರೇನೋ ಗ್ಯಾಂಗ್ ಹೊಡಿಯೋ ಥರ ಹೋಗ್ತಾ ಇದ್ದಾರೆ ಎಲ್ಲರೂ. ಇವ್ರನ್ನೆಲ್ಲ ನಾನು ವ್ಲಾಗಲ್ಲಿ ಇದು ಮಾಡ್ಕೊಂಡು ಬಂದರೆ ವೇಸ್ಟ್ ಗೈಸ್. ಒಂದೇ ಒಂದು ಪ್ರೋತ್ಸಾಹ ಕೊಡಲ್ಲ, ಮೋಟಿವೇಶನ್ ಕೊಡಲ್ಲ. ರಿಪೀಟ್ ಮಾಡ್ರಿ. ಪ್ರೋತ್ಸಾಹನ. ಸೊ ಯಾರು ಅಕ್ಕಿ ಚೆಲ್ಬಿಟ್ಟಿದ್ದಾರೆ. ನಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಟೈಮ್ ಬಂದು 11 ಗಂಟೆ ಆದರೂ ಇಲ್ಲಿ ರೋಡ್ ಅಲ್ಲಿತಾ ಇದ್ದೀವಿ ಒಂದು ಐಸ್ ಕ್ರೀಮ್ಗೋಸ್ಕರ. ಎಲ್ಲ ನನ್ನ ಸಾವಾಸ ಅಂತೆ. ನೀವೂ ಮಾನ ಮರಿದಿಲ್ಲ. ಮನೆಗೆ ಬಂದ್ಬಿಟ್ಟು 11 ಗಂಟೆ ಈಚೆ ಕಡೆ ಕರ್ಕೊಂಡ್ ಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಅಂತ ಯಾವ ಅಂಗಡಿ ತೆಗ್ದಿರುತ್ತೆ. ಮೈ ಲೈಫ್ ಗಾಯ್ಸ್, ಮೈ ಲೈಫ್ ಮೈ ರೂಲ್ಸ್. ಅಕ್ಕ ಮಾಡೋಗೆ ಅಕ್ಕಗೋಸ್ಕರ ಬರಬೇಕು, ಅದಕ್ಕೆ ಬಂದಿರ್ತೀವಿ. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ಇವಾಗ ಐಸ್ ಕ್ರೀಮ್ ಅಂಗಡಿ ಓಪನ್ ಮಾಡ್ಬೇಕು ನಾವೇ. ಈ ಲೈನ್ ಎಲ್ಲ ಕೇಳ್ಬಿಟ್ಟು ಇಲ್ಲಿ ಐಸ್ ಕ್ರೀಮ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರ ಗಾಡಿಯವ್ರಂತೂ ಸ್ಲೋ ಬರೋದೇ ಇಲ್ಲ. ಏನೋ ಅವ್ರ ಮನೇಲಿ ಏನೋ ಬಿಟ್ಬಿಟ್ಟು ಬಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಅರ್ಧ ದಾರಿ ಬಂದ್ವಿ. ಬ್ಯಾಕ್ ಟು ಬ್ಯಾಕ್ ಗಾಡಿನೇ ಬರ್ತಾ ಇದೆ. ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನಮ್ಮ ಗ್ಯಾಂಗ್, ಮೋಟು ಪತ್ಲು ಗ್ಯಾಂಗ್ಸ್. ಹಬ್ಬ ತಿಂದು ಅಪ್ಪ ಎತ್ತಕ್ಕೆ ಆಗ್ತಾ ಇಲ್ಲ. ಸೊ ಸೊ ಇಲ್ಲಿ ಹರ್ಷ ಅವ್ರ ಅಮ್ಮ ಇರ್ಬೇಕು. ಹರ್ಷ ಪಕ್ಕದ ಮನೆ ಆಂಟಿ ಅಲ್ಲಿದ್ದಾರೆ. ಹರ್ಷ ಪಕ್ಕದ ಮನೆ ಆಂಟಿ, ಹರ್ಷ ಪಕ್ಕದ ಮನೆ ಆಂಟಿ. ಸೊ ನೂತನ್ ಮನೆ ಹತ್ರ ಬಂದಿದ್ದೀವಿ. ನೂತನ್ ಫೋನ್ ತಂದಿದ್ದೆ. ಸೊ ವಿಲ್ ಗೋ ಫಾರ್
ಐಸ್ ಕ್ರೀಮ್ ಪಾರ್ಲರ್. ತರುಣ್ ಸುಮ್ಮನೆ ಬಾರೋ. ನೋಡಿ ಹಿಂಗ್ ಬಗ್ ನೋಡ್ತಾವನೆ. ಇವ್ರು ಮಾಡೋ ಕೆಲಸ ಎಲ್ಲ ಇಂಥವೇ. ಏನು ಅಲ್ಲ, ರೋಡಲ್ಲಿ ಹೆಂಗ್ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ ಇವುಗಳಿಗೆ. ಅಲ್ಲೋಗಿ ಚಿಕ್ಕ ಮಕ್ಕಳನ್ನ ಎದುರ್ಸ್ಕೊಂಡು ಕೂತವ್ರು ಗೈಸ್. ಚಿಕ್ಕ ಮಕ್ಕಳು ಅವರೆಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಹೋಗ್ತಾ ಇರೋರು. ಏನೋ ಪಾಪ ಚಿಕ್ಕ ಮಕ್ಳು. ಇವನೇನ್ ಸ್ಕೂಲ್ಗೆ ಹೋಗ್ತಾನೆ. ಬಾರ್ಸ್ತಾ ಹಾಕೊಂಡು ಸೊ ಅಣ್ಣ ಐದಣ್ಣ ಬೈಯಂಗ್ ಒಂದು ಪ್ಲೇಟ್ ಅಂತೆ. ಒಂದು ½ ವಾಕ್ ಆದಮೇಲೆ ನಮ್ಮನ್ನು ಫೈನಲಿ ಇದು ಅಂಗಡಿ ಕರ್ಕೊಂಬಂದರು. ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಐಸ್ ಕ್ರೀಮ್ ಏನು ತೊಗೊಳೋದೆ ಏನು ತೊಗೊಳೋದು ಬೇಡ ಅಂತ. ಸೊ ಈ ಥರ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ. ಸೊ ನಮ್ಮೇರದಲ್ಲಿ ಮಾತ್ರ ಈ ತರ ಬ್ರ್ಯಾಂಡ್ಗಳು ಸಿಗೋದು ನಿಮಗೆ. ಓ ಚಾಪ. ಈ ಬ್ರ್ಯಾಂಡ್ ಯಾವತ್ತಾರು ಯಾರಾದ್ರೂ ನೋಡಿದ್ದೀರಾ? ಎಸ್ ಆಫ್ ಕೋರ್ಸ್. ಯಾವ್ದೋ ಲೋಕಲ್ ಬ್ರ್ಯಾಂಡ್. ನಾನೇನೋ ಒಳ್ಳೆ ಬ್ರ್ಯಾಂಡ್ ಅಂದ್ಬಿಟ್ಟು ಆಫ್ಕೋರ್ಸ್ ಅಂತ ಬೇರೆ ಡೈಲಾಗ್ ಹೊಡೆದ್ಬಿಟ್ಟೆ. ನೋಡಿದ್ರೆ ಡಬ್ಬ ಬ್ರ್ಯಾಂಡ್ನ ತೋರಿಸ್ತಾ ಇದ್ದಾನೆ. ಸೊ ಇದು ಅಂಗಡಿನ ಸೂಪರ್ ಮಾರ್ಕೆಟ್ ಗೊತ್ತಾಗ್ತಾ ಇಲ್ಲ. ಹಾಯ್ ಏನು ಹಾಯ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಹಿಂಗೆ ನಮ್ಮ ಫಾಲೋವರ್ ಹಾಯ್ ಅಂದ್ಬಿಟ್ಟ. ತಗೊಳ್ರು ಬೇಗ. ಇವರು ಯಾಕೆ ಹಿಂಗೆ ಆಡ್ತಾ ಇದಾರೆ ಅಂತ ಗೊತ್ತಾಗ್ತಲ್ಲ. ತಗೊಳ್ರು ಅಂದರೆ ತಗೊಳ್ತಾ ಇಲ್ಲ. ಏನು ಚಿನ್ನ ನೋಡೋ ಥರ 3 ಜನನು ನೋಡ್ಕೊಂಡು ಕೂತವ್ರು. ಇವನು ಸೈಲೆಂಟಾಗಿ ಫೋನ್ ಎತ್ಕೊಂಡು ಆ ಕಡೆ ಹೋದ. ಇವನು ಅದರಲ್ಲೇ ಮಕ ಒರೆಸ್ಕೊಂತವನೆ. ಬೇವ್ರು ಅರಿಸ್ತವ್ರು ಇವರು. ಸೊ ಐಸ್ ಕ್ರೀಮ್ ತಗೊಂಡು ಪಂಪರ್ ಅನ್ನ ಕಾಳಿದಾಸ ವರ್ಣಿಸಿದಂತ ಸಿರಿವಂತ ಸುಂದರಿ ಬೆಂಗಳೂರಲ್ಲಿ ಒಬ್ರಾದ್ರೂ ನನ್ ಕಣ್ಣಿಗೆ ಬೀಳ್ಲಿಲ್ವಲ್ಲ. ಛೇ. ಇದು ನಿಮಗೆ ಗ್ಯಾಪ್ನ ಇದೆಯೇನೋ ಅನ್ಕೊಂಡು ಗೊತ್ತಿಲ್ಲ. ಇದು ಬಂದು ಇಮ್ಮಲ್ ಅಂತ. ಇಮ್ಮಲ್ ಅಲ್ಲ, ಇಮ್ಲಿ. ಸೊ ಇದು ಚಿಕ್ಕ ವಯಸ್ಸಲ್ಲಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಕಿತ್ತಿದ್ರೆ ಬರ್ತಾನೆ ಇಲ್ಲ ಗೈಸ್. ಓ ಅಣ್ಣ ಪಾಯಿಂಟ್. ಸೊ ಇವ್ರು ಯಾರು ಐಸ್ ಕ್ರೀಮ್ ತೊಗೊತಾ ಇಲ್ಲ. ನಾನು ತಿನ್ಕೊಂಡು ಹೋಗ್ತೀನಿ. ಅಂಗಡಿ ಹತ್ರ ಐಸ್ ಕ್ರೀಮ್ ತೊಗೊಂಡಿಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಒಳ್ಳೆ ಜಾತ್ರೆ ಥರ ಮಾಡಿಸ್ತಾ ಇದ್ದಾರೆ ನಮ್ಗೆ ಇವರೆಲ್ಲರೂ. ಇವನಂತೂ ಒಂದು ಮಾತು ಮಾತಾಡಲ್ಲ. ಹೇಳ್ದೆ ಟೈಮಿಂಗ್ ರಾಂಗ್ ಇರೋದು. ಬೇಗ ಬರ್ರಿ ಅಂದ್ರೆ 10:30 11 ಗಂಟೆಗೆ ಬರ್ತಾರೆ. ಇದು ಟೈಮಲ್ಲಿ ಅಂಕಲ್ 1 ನಿಮಿಷ ಅಂಕಲ್ ಮೇ ಜಾತಾ ಹೈ. ಅಂಕಲ್ 1 ನಿಮಿಷ ಅಂದ್ರೂ ಕೇಳಿಲ್ಲ, ಆದರೂ ಬಂದರು. ಸೊ ಇಲ್ಲಿಬ್ರು ಯಾರು ತಿಂತಾ ಇದ್ದಾರೆ. ಫೈನಲಿ ವಿ ಫೌಂಡ್ ದ ಐಸ್ ಕ್ರೀಮ್. ನೀನ ಹುಡುಗಿ ಲವ್ ಮಾಡ್ತಿದ್ಯಾ? ನಿಮ್ಮವ್ರನೇ ಲವ್ ಮಾಡ್ತಿದ್ಯಾ? ಸಾಗು ಬಿಡ್ಲ ನೋಡ್ಲಾ, ನಮ್ಮ ಅಣ್ಣ ತಮ್ಮನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆ ಹುಡುಗಿನ ಎತ್ತಾಕೋ ಬಂದಾರು ಮದುವೆ ಮಾಡಿಸ್ತೀನಿ. ನಮ್ಮ ಹುಡುಗರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಐಸ್ ಕ್ರೀಮ್ ತಗೊಂಡು ಸೈಲೆಂಟಾಗಿ ಮನೆಗೆ ಹೋಗ್ತಾ ಇದೀವಿ. ಸೊ ಐಸ್ ಕ್ರೀಮ್, ವಿ ಗಾಟ್ ಐಸ್ ಕ್ರೀಮ್. ಇವ್ ನೋಡಿ ನನ್ನ ಹತ್ರ ಕಿತ್ಕೊಂಡು ತಿಂತವನೆ. ಯಾವಾಗ ನೋಡಿದ್ರು ಕಿತ್ಕೊಂಡು ತಿನ್ನೋದು. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ ಅಲ್ಲ. ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ ನಾವು. ಕೂಳಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾನ್ ಕಾಯಿ ಕಿತ್ಕೊಂಡು ನಿನ್ ಬಾಳೆಗೊನೆ ಕಿತ್ಕೊಂಡು ಹೋಗು. ಸೊ ಇವರು ಯಾರ್ಯಾರು ಏನಂತ ತಗೊಂತಾರೆ ಅಂತ ಹೇಳ್ತೀನಿ. ಸೋ ಮೆನಿ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್. ನಾವು ಹೇಳ್ತಾ ಇದ್ನಲ್ಲ, ನಂದು ಇನ್ನೊಂದು ತಮ್ಮ ಇಸ್ ಹಿಯರ್. ಹೇಯ್ ಬಾಲಾಜಿ. ಸೊ ಇವನು ಏನು ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ. ನೀನು ನೋಡ್ದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಹುಡುಗಿರ್ ನೋಡು ನಾಚ್ಕೊಂಡು ಹೋಗ್ತಾ ಇದೀಯಾ. ಸೊ ಅವನಿಗೆ ಹುಡುಗಿರಂದ್ರೆ ನಾಚಿಕೆ, ನಾನಂದ್ರೆ ಇನ್ನೂ ನಾಚಿಕೆ. ಬನ್ರೋ ಬೇಗ. ಅವನ ನಮ್ಮ ಅಕ್ಕನೇ ತೋರಿಸ್ತಾ ಇಲ್ಲ. ಯಾಕೋ
11 ಗಂಟೆ ಆಗೈತೆ ಗೈಸ್. MRP ಮುಂದೆ ಬಂದವನು ಇಲ್ಲಿ ಪಕ್ಕ ಏನೋ ಐತೆ ಮ್ಯಾಟ್ರು. MRP ಐತೆ, ಇಲ್ಲಿ ಬಂದು ಗಾಡಿ ಹಾಕೋನೆ ಅಂದರೆ ಇವತ್ತು ನೈಟ್ ಪಕ್ಕ ಪಾರ್ಟಿನೇ ಅದೇ ಇರುತ್ತೆ. ನನ್ನ ಮುದ್ದಿನ ತಮ್ಮ ಈ ಥರ ಮಾಡ್ತಾನಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ. ಆದರೆ ಸೈಕಾಗಿ ಸೈಲೆಂಟಾಗಿ ಡೀಲ್ ಮಾಡ್ತಾರೆ. ಏನು ಮಾಡ್ತಾರೋ ಬ್ಯಾಗ್ ಮಾತ್ರ ಎವಿ ತುಂಬೈತೆ. ಬಾಟ್ಲು ಗಿಡ್ಲು ಹಾಕೊಂಡೈತವನೋ ಗೊತ್ತಿಲ್ಲ. ಅಷ್ಟೇ. ಫಿಕ್ಸು ನೋಡ್ರಿ ಗೈಸ್, ಏನೋ ಕಾಣಿಸ್ತೈತೆ ಗೈಸ್. ಎಲ್ಲ ಥರ ಬಿಚ್ಚಿ ಹೇಳ್ಬಿಡ್ತೀನಿ. ನನ್ನ ವಿಚಾರಕ್ಕೆ ಬಂದರೆ ಎಲ್ಲ ಬಿಚ್ಚಿ ಹೇಳ್ಬಿಡ್ತೀನಿ ನಾನು. ಏನು ಒಂದು ಹೇಳೋಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದ ಹೇಳ್ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಈ ಸ್ಮೈಲ್ಗೆ ನೂರಾರು ಪ್ರಶ್ನೆಗಳು ಅಡಗಿವೆ. ಇಲ್ಲಿ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಾಗಿತ್ತು ನಮ್ಮ ದೊಡ್ಡಮ್ಮ ಮನೆ ಮೀಟಪ್ ಆ್ಯಂಡ್ ಈ ಇಬ್ಬರು ಕೋತಿ ಮರಿನ ಮೀಟ್ ಮಾಡಕ್ಕೆ ಬಂದಿದ್ದೆ. ಕುಡಿದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಇವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದೆ. ಆ್ಯಂಡ್ ಏನಂದರೆ ಇಲ್ಲಿ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಎಲ್ಲ ತೊಗೊಂಡ್ರು, ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ವಿ ಮನೆಗೆ. ಆಲ್ಮೋಸ್ಟ್ ರೀಚ್ ಆದ್ವಿ. ಸೊ ಇದೇ ಥರ ನಿಮಗೆ ಒಳ್ಳೆ ವ್ಲಾಗ್ಸ್ ಬೇಕಂದರೆ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವ್ರ ಮಾತ್ರ ಕೇಳಕ್ಕೆ ಹೋಗ್ಬೇಡಿ, ಇದೇ ಥರ ಆಡ್ತಾ ಇರ್ತಾರೆ. ಸೊ ಟೇಕ್ ಕೇರ್, ಲವ್ ಯು, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಹೇಳೋ. ಥ್ಯಾಂಕ್ಸ್ ಗೈಸ್, ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ಸೊ ಸುಚಿ, ಸೊ ಎಲ್ಲರಿಗೂ ಶುಭರಾತ್ರಿ. ಲವ್ ಯು, ಟೇಕ್ ಕೇರ್.